ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಟಿವಿಕೆ ವಿಜಯ್ಗೆ ನಾಳೆಯೇ ಕೊನೆಯ ಅವಕಾಶ. DCM ಪಟ್ಟಕ್ಕೆ VCK ಪಕ್ಷ ಪಟ್ಟು, DMK ಮತ್ತು AIDMKಯಿಂದ VCK ಪಕ್ಷಕ್ಕೆ CM ಆಫರ್. ಕುತೂಹಲ ಮೂಡಿಸಿದಂಥ VCK ನಾಯಕನ ಎಕ್ಸ್ ಪೋಸ್ಟ್. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಮೇ 4ರಂದು ತಮಿಳುನಾಡಿನ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬಂದು TVK ಪಕ್ಷ ವಿಜಯವರ TVK ಪಕ್ಷ ಸಡನ್ನಾಗಿ 108 ಗೆದ್ದ ನಂತರ ಇಡೀ ದೇಶವೇ ತಮಿಳುನಾಡಿನ ಪಾಲಿಟಿಕ್ಸ್ ಕಡೆ ಬೆರಗುಗಣ್ಣಿಂದ ನೋಡಿತ್ತು. ಜೊತೆಗೆ ಎರಡು ಅತ್ಯಂತ ಬಲಿಷ್ಠ ಪಕ್ಷವಾದಂಥ DMK ಮತ್ತು AIDMK ಪಕ್ಷಗಳು ಮಕಾಡೆ ಮಲಗಿದ್ದು. ಮತ್ತು ಯಾವ ಲೆವೆಲ್ಗೆ ಮಕಾಡೆ ಮಲಗಿತ್ತು ಅಂದರೆ, ಸ್ಟಾಲಿನ್ ಅವರು ಸ್ವತಃ ತನ್ನ ಸ್ವಂತ ಕ್ಷೇತ್ರದಲ್ಲಿ TVK ಪಕ್ಷದ ಎದುರು ಸೋತು ಸುಣ್ಣವಾಗಿದ್ದು, ತಮ್ಮ MLA ಪಟ್ಟವನ್ನು ಕೂಡ ಕಳ್ಕೊಂಡಿದ್ರು. ಇದು ಒಂದು ಹಂತಕ್ಕಾದರೆ TVK ಇದೀಗ 3ನೇ ಬಾರಿ ಗವರ್ನರ್ ಅವರನ್ನು ಮೀಟ್ ಮಾಡಿ ಅಧಿಕಾರಕ್ಕಾಗಿ ಅಂದರೆ ಬೇಡಿಕೆಯನ್ನು ಇಟ್ಟಿತ್ತು. ಅಂದರೆ ತಮಗೆ ಅಧಿಕಾರ ಅಥವಾ ಪ್ರಮಾಣ ವಚನ ಬೋಧಿಸುವಂತೆ ಒಂದು ಮನವಿಯನ್ನು ಕೊಟ್ಟಿತ್ತು. ಆದರೆ ಆ ಮನವಿಗೆ, ಆ ಒಂದು ಪತ್ರಕ್ಕೆ ಕನ್ವಿನ್ಸ್ ಆಗದಂಥ ರಾಜ್ಯಪಾಲರು ಇಲ್ಲ ಮತ್ತೂ ಒಂದು MLA ಕಡಿಮೆ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿ ಮುಂದಕ್ಕೆ ಹಾಕಿದೆ. ಅದು ನಾಳೆ ಕೊನೆಯ ದಿನಾಂಕ ಆಗುತ್ತೆ. ಯಾಕಂದರೆ ಮೇ 11ಕ್ಕೆ ವಿಧಾನಸಭೆಯ ಒಂದು ಕಾಲ ಕೂಡ ಮುಗಿಯುತ್ತೆ. ನಾಡಿದಿಂದ ರಾಜ್ಯಪಾಲರು ಏನು ಬೇಕಾದರೂ ಮಾಡಬಹುದು ಮತ್ತು ಯಾರಿಗೆ ಬೇಕಾದರೂ ಕರೀಬಹುದು ಎನ್ನುವಂಥ ಒಂದು ಲೆಕ್ಕಾಚಾರ ಇದೀಗ ಕೇಳಿ ಬರ್ತಾ ಇದೆ. ಇನ್ನೂ ನಾವು ಬಹುಮತದ ಆಧಾರವನ್ನು ನೋಡ್ತಿದ್ರೆ TVK ಪಕ್ಷ ಜೊತೆ 108 ಇದ್ದಾರೆ, ಕಾಂಗ್ರೆಸ್ ಪಕ್ಷ ಜೊತೆ 5 ಇದ್ದಾರೆ. CPI ಮತ್ತು CPM ಪಕ್ಷಗಳು 2 MLAಗಳನ್ನು ಹೊಂದಿರುವುದರಿಂದ ಅವು ಕೂಡ ಈಗ ಗವರ್ನರ್ ಅವರಿಗೆ ತಾನು TVK ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಪತ್ರವನ್ನು ಕೊಟ್ಟಿದೆ. ಹೀಗಾಗಿ 117 ಆಗುತ್ತೆ, ಬಹುಮತಕ್ಕೆ 118 ಬೇಕಾಗುತ್ತೆ. 1 MLAಗಳು ಇದೀಗ ಶಾರ್ಟೇಜ್ ಆಗಿದ್ದಾರೆ. ಈ ಕಾರಣಕ್ಕಾಗಿ ಇದೀಗ VCK ಪಕ್ಷ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಥವಾ ಕಿಂಗ್ ಮೇಕರ್ ಆಗಿ ಕಂಡು ಬರ್ತಾ ಇದೆ. ಜೊತೆಗೆ TVK ಪಕ್ಷದ ಮುಖ್ಯಸ್ಥರಾಗಿರುವಂಥ ವಿಜಯ್ ಅವರು ಕೂಡ VCK ಪಕ್ಷ ಜೊತೆ ಮಾತುಕತೆಯನ್ನು ಆಡುವುದಾಗಿ ಇದೀಗ ಮಾತುಕತೆ ಆಡ್ತಾ ಇದ್ದಾರೆ ಅನ್ನುವಂಥ ಮಾತು ಇದೀಗ ರಾಜಕೀಯ ವಲಯದಲ್ಲಿ ಮತ್ತು ಚೆನ್ನೈನ ಒಂದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದರೆ VCKಯ ಬೇಡಿಕೆಯನ್ನು ನೋಡ್ತಾ ಇದ್ದರೆ ಒಂದು ಸಲ ನಾವು ಹುಬ್ಬೇರಿಸಬೇಕಾಗತ್ತೆ, ಒಂದು ಸಲ ಗಾಬರಿ ಆಗುತ್ತೆ, ಒಂದು ಸಲ ಗಲಿಬಿಲಿ ಆಗುತ್ತೆ. VCKಯ ಒಂದು ಬೇಡಿಕೆ ಏನು ಇರೋದು 2 MLA, ಬೇಕಾಗಿರೋದು 1 MLA. ಅಲ್ಲಿ AMMK ಕೊಟ್ಟಿರೋದು ಆಗ್ತಿತ್ತು, ಆದರೆ ಕೊಡಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ TTV ದಿನಕರನ್ನು ಹೇಳಿದರೆ, ಇಲ್ಲ ನಮ್ಮ ಒಂದು ಲೆಟರ್ ಇರುವಂಥ, ನಮ್ಮ MLA ಲೆಟರ್ ಇರುವಂಥ ಫೇಕ್ ಪತ್ರ ಗವರ್ನರ್ ಹತ್ರ ತಲುಪಿದೆ, ಹಾಗಾಗಿ ನಾವು ಕೊಡ್ತಾ ಇಲ್ಲ ಎನ್ನುವಂಥ ಮಾತನ್ನು, ನಾವು ಏನಿದ್ರೂ ಕೂಡ AIDMK ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು AMMKಯ TTV ದಿನಕರವನ್ನು ಹೇಳಿದ್ದಾರೆ. ಜೊತೆಗೆ PMK ಕೂಡ ಅಂದರೆ ಅನ್ಪುಮಣಿ ರಾಮದಾಸ್ ಕೂಡ ಅವರು AIDMK ಜೊತೆ ಇದ್ದಾರೆ. ಅವ್ರ ಜೊತೆ 4 MLAಗಳು ಇದ್ದಾರೆ, ಅವರು ಕೂಡ TVK ಜೊತೆ ಸಪೋರ್ಟ್ ಮಾಡ್ತಿಲ್ಲ. ಇನ್ನು DMDK ಕೂಡ ಸಪೋರ್ಟ್ ಮಾಡ್ತಿಲ್ಲ. ಜೊತೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ಇದೀಗ ಸದ್ಯಕ್ಕೆ TVK ಪಕ್ಷಕ್ಕೆ ಸಪೋರ್ಟ್ ಮಾಡುವಂಥ ಸಾಧ್ಯತೆ ಸದ್ಯಕ್ಕೆ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಮನವೊಲಿಸಿ ಆದರೆ ಆಗಬಹುದು. ಆದರೆ ಸದ್ಯಕ್ಕೆ VCK ಮಾತ್ರ ಇದೀಗ ಒಂದು ಹಂತಕ್ಕೆ ಮಾತುಕತೆ ಆಡುವಂಥ ಹಂತಕ್ಕೆ ಬಂದು ಮುಟ್ಟಿದೆ. ಇನ್ನು VCKಯ ಒಂದು ಲೆಕ್ಕಾಚಾರ, ಒಂದು ಬೇಡಿಕೆ ನೋಡ್ತಾ ಹೋದರೆ ಅವರಿಗೆ ಒಂದು 2 MLA ಇದ್ದಾರೆ. VCK ಹತ್ರ ಬೇಕಾಗಿರೋದು 1 MLA, ಆದರೂ ಏನು ಮಾಡಲಿಕ್ಕಾಗಲ್ಲ ಅನ್ನೋಂಥ ಕಾರಣಕ್ಕೆ DCM ಪಟ್ಟವನ್ನು ಕೇಳ್ತಾ ಇದ್ದಾರೆ. ಒಂದು DCM ಪಟ್ಟ ಜೊತೆಗೆ ಮತ್ತೊಬ್ಬ MLA ನಾವು ಒಂದು ಒಳ್ಳೆಯ ಸಚಿವ ಸ್ಥಾನ ಕೊಡಬೇಕು. ಎರಡನೇದಾಗಿ ವಿಜಯ್ ಅವರು 2 ಕಡೆ ಸ್ಪರ್ಧೆ ಮಾಡಿದಾರಲ್ಲ, ಆ 2 ಕಡೆ ಸ್ಪರ್ಧೆಯಲ್ಲಿ ಒಂದು ಕಡೆ ತಮ್ಮ ಸ್ಥಾನವನ್ನು ತೆರವು ಮಾಡಬೇಕಾಗುತ್ತೆ. ಆ ಸ್ಥಾನಕ್ಕೆ ನಮ್ಮ MLAನ ಕಂಟೆಸ್ಟ್ ಮಾಡುವಂತೆ ನೀವು ಪರ್ಮಿಷನ್ ಕೊಡಬೇಕು ಮತ್ತು ಒಂದು ಭರವಸೆಯನ್ನು ಕೊಡಬೇಕು. ಓಕೆ, ಇದನ್ನು ಒಪ್ಪಬಹುದು. ಮೂರನೇದಾಗಿ ಮುಂದಿನ 2029 ಚುನಾವಣೆಯಲ್ಲಿ ಪಕ್ಷದ ಹಿರಿಯ ನಾಯಕರಾಗಿರುವಂಥ ತಿರುಮಾವಲನ್ ಅವರಿಗೆ MP ಸೀಟನ್ನು ಕೊಡಬೇಕು, ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನೀವು ಅವಕಾಶವನ್ನು ಕೊಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ VCK ಪಕ್ಷದ ಅಜೆಂಡಾ ಅದು SC ಸಮುದಾಯದ ಒಂದು ಮೇನ್ ಪಕ್ಷ ಅಂತ ಹೇಳ್ಬೋದು. ಹೀಗಾಗಿ SC ಸಮುದಾಯದ ಪಕ್ಷವಾಗಿರೋದ್ರಿಂದ SC ಸಮುದಾಯದ ಏಳಿಗೆಗಾಗಿ ಈ SC ವೆಲ್ಫೇರ್ ಕಾನೂನನ್ನು ಸ್ವಲ್ಪ ತಿದ್ದುಪಡಿ ಮಾಡಿ ಹೆಚ್ಚಿನ ಸವಲತ್ತನ್ನು ಕೊಡಬೇಕು ಎನ್ನುವಂಥ ಒಂದು 4 ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ 4 ಬೇಡಿಕೆಯಲ್ಲಿ TVK ಪಕ್ಷ ಒಪ್ಪಿದ್ರೆ ಮುಂದೆ ಏನು ಕಷ್ಟ ಆಗಿದೆ. ಈಗಾಗಲೇ ಗ್ಯಾರಂಟಿಗಳ ಮಹಾಪೂರವನ್ನೇ ಕೊಟ್ಟು ಈ ತಮಿಳುನಾಡಿನನ್ನೇ ಮಾರಬೇಕು, ಆ ಲೆವೆಲ್ ಗ್ಯಾರಂಟಿಗಳನ್ನು ಕೊಟ್ಟಿದ್ರೆ 1.5 ಲಕ್ಷ ಕೋಟಿಯಷ್ಟು ಹಣ ಬೇಕಾಗುತ್ತೆ. ಒಂದು ಕಡೆ ಅದು ನೋಡಬೇಕು, ಒಂದು ಕಡೆ ಈ ಚಿಕ್ಕ ಪುಟ್ಟ ಪಕ್ಷವನ್ನು ನಿಭಾಯಿಸಬೇಕು. ಜೊತೆಗೆ ಈ SC ವೆಲ್ಫೇರ್ ಕಾನೂನನ್ನು ತಿದ್ದುಪಡಿ ಮಾಡಿ ಅವರಿಗೆ ಮತ್ತೆ ಹೆಚ್ಚು ಸವಲತ್ತು ಕೊಟ್ಟರೆ ತಮಿಳುನಾಡನ್ನು ಮಾರಬೇಕಾಗತ್ತೆ ಅನ್ನುವಂಥ ಟೆನ್ಷನ್ಗೂ ಕೂಡ TVK ಪಕ್ಷದ ಬಂದಿದ್ದಾರೆ. ಇದು ಒಂದು ಹಂತಕ್ಕೆ ಬೇಡಿಕೆ. ಆದರೆ ಮತ್ತೊಂದು ಪೋಸ್ಟ್ ಇದೀಗ ವೈರಲ್ ಆಗ್ತಿದೆ. ಅಂದರೆ VCK ಪಕ್ಷದ ಹಿರಿಯ ನಾಯಕರಾಗಿರುವಂಥ ವನ್ನಿ ಅರಸು ಅವರು ಒಂದು ಪೋಸ್ಟನ್ನು ಮಾಡಿದ್ದಾರೆ. ನೀವು ನಮ್ಮ ಜೊತೆ ಮಾತನಾಡಿ, ನೀವು ನಮ್ಮ ಜೊತೆ ಬೇಡಿಕೆಯನ್ನು ಸಡಿಲ ಮಾಡ್ಕೊಳ್ಳಿ, ಏನೇ ಮಾತುಕತೆ ಆಡಿದ್ರೂ ಕೂಡ, ನಮ್ಮ ಜೊತೆ ಏನೇ ಮಾತುಕತೆ ಬಂದರೂ ಕೂಡ, ಅಥವಾ ಯಾರೇ ಮಾತುಕತೆ ಬಂದರೂ ಕೂಡ, ನಾವು ಇದೀಗ ಕಿಂಗ್ ಮೇಕರ್ ಅಥವಾ ನಾವು ಈಗ ವಿ ಆರ್ ದ ಸೆಂಟರ್ ಅಂತ ಹೇಳ್ತಾರೆ. ಅಂದರೆ ನಾವೇ ಈಗ ಕೇಂದ್ರ ಬಿಂದು, ನಾವು ಹೇಳ್ತೇನೆ ಕೇಳಲೇಬೇಕಾಗುತ್ತೆ ಅನ್ನುವಂಥ ಪೋಸ್ಟನ್ನು ಎಕ್ಸ್ನಲ್ಲಿ ಟ್ವೀಟ್ ಖಾತೆಯಲ್ಲಿ ಪೋಸ್ಟ್ ಮಾಡಿದರೆ ಅವರು ವನ್ನಿ ಅರಸು ಅವರು.
ಜೊತೆಗೆ ಇವೆಲ್ಲವನ್ನು ನೋಡ್ತಾ ಇರುವಂಥ ಅಪೋಸಿಟ್ ಪಾರ್ಟಿ ಆದಂಥ DMK ಮತ್ತು AIDMK ಅವರು ಇದೀಗ ಮತ್ತೊಂದು ಹಂತಕ್ಕೆ ಬಂದಿದ್ದಾರೆ. ಇಲ್ಲಿ ತನಕ AIDMK ಎಲ್ಲ MLAಗಳು ಪುದುಚೇರಿಯ ಒಂದು ರೆಸಾರ್ಟ್ನಲ್ಲಿ ಇದ್ದರು ಎನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಈಗ ಆದಂಥ ಬೆಳವಣಿಗೆಯಲ್ಲಿ ಎಲ್ಲ MLAಗಳು ಕೂಡ ಪುದುಚೇರಿಯಿಂದ ಚೆನ್ನೈಗೆ ಶಿಫ್ಟ್ ಆಗಿದ್ದಾರೆ. ಇದು ಒಂದು ಹಂತಕ್ಕೆ ಈ ಎಲ್ಲ MLAಗಳು ಲೋಕಭವನ ಪರೇಡ್ ಮಾಡಿ ಅವರೇನಾದರೂ ಅಧಿಕಾರಕ್ಕೆ ಅಥವಾ ಸರ್ಕಾರ ರಚನೆ ಮಾಡುವಂಥ ಅವಕಾಶಕ್ಕೆ ಒಂದು ಲೆಟರನ್ನು ಬರೀತಾರೆ, ಗವರ್ನರ್ ಮೀಟ್ ಆಗ್ತಾರೆ. ಇವೆಲ್ಲವೂ ಕೂಡ ಕಾದು ನೋಡ್ಬೇಕು. ಯಾಕಂದರೆ ಪುದುಚೇರಿಯಿಂದ ಇಲ್ಲೇ ತನಕ ಪುದುಚೇರಿಲಿದ್ದರು, ಜೊತೆಗೆ ಎಲ್ಲ MLAಗಳು ಕೂಡ ಈಗ ಹೇಳ್ತಾ ಇದ್ದಾರೆ, ಇಲ್ಲ ನಾವೆಲ್ಲರೂ ಕೂಡ ಪಳನಿಸ್ವಾಮಿಯವರ ಜೊತೆಗಿದ್ದೇವೆ ಮತ್ತು ನಾವು AIDMK ಸದಸ್ಯರಾಗಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ನಾವು TVK ಪಕ್ಷಕ್ಕೆ ಬೆಂಬಲವನ್ನು ಕೊಡಲ್ಲ ಮತ್ತು ನಾವು ಈ ಹಿರಿಯ ಒಂದು ವ್ಯಕ್ತಿಯಾಗಿರುವಂಥ ಪಳನಿಸ್ವಾಮಿಯವರು ಏನು ಹೇಳ್ತಾರಲ್ಲ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು 47 MLAಗಳು ಕೂಡ ಇದೀಗ ಹೇಳ್ತಾ ಇದ್ದಾರೆ. ಅದರಲ್ಲಿ ಸ್ವಲ್ಪ ಬಣ ಇತ್ತು, ಈಗೆಲ್ಲ ಬಣವನ್ನು ಮನವೊಲಿಸುವಲ್ಲಿ BJP ಕೂಡ ನೇರವಾಗಿ ಕೈ ಆಡಿಸ್ತಿ ಅನ್ನುವಂಥ ಲೆಕ್ಕಾಚಾರ ಇದೀಗ ಕೇಳಿ ಬರ್ತಾ ಇದೆ. ಇದು ಒಂದು ಹಂತಕ್ಕೆ. ಎರಡನೇದಾಗಿ ಇಲ್ಲಿ ಇರುವಂಥ ಈ ಗೊಂದಲಗಳ ಮಧ್ಯೆ ಮತ್ತೊಂದು ಹಂತದ ಗೊಂದಲ ಅಂದರೆ DMK ಮತ್ತು AIDMK ಪಕ್ಷವು VCK ಸಪೋರ್ಟ್ ಮಾಡಿ ನಿಮ್ಮ ಮುಂದಾಳತ್ವದಲ್ಲಿ ಸರ್ಕಾರ ರಚನೆಯಾಗಲಿ, ನಾವು ಸರ್ಕಾರದಲ್ಲಿ ಭಾಗಿಯಾಗ್ತೀವಿ ಅಂದರೆ AIDMK ಸರ್ಕಾರದಲ್ಲಿ ಭಾಗಿಯಾಗುತ್ತೆ, DMK ಎಕ್ಸ್ಟರ್ನಲ್ ಸಪೋರ್ಟ್ ಕೊಡುತ್ತೆ, ನೀವು ಒಂದು ಅವಕಾಶವನ್ನು ಕೇಳಿ ರಾಜ್ಯಪಾಲರಿಗೆ ಅನ್ನುವಂಥ ಮಾತು ಕೇಳಿ ಬರ್ತದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಎಲ್ಲೂ ಕೂಡ ಗೊಂದಲದಿಲ್ಲ. ಯಾಕಂದರೆ DMK 59 ಇದೆ, AIDMK 47 ಇದೆ, DK 4 ಇದೆ, ಜೊತೆಗೆ VCK 2 ಇದೆ, AMMK 1 ಇದೆ, ಜೊತೆಗೆ IUML ಇಂಡಿಯನ್ ಮುಸ್ಲಿಂ ಲೀಗ್ ಕೂಡ ಒಂದಿದೆ. ಹೀಗಾಗಿ ಅವರೆಲ್ಲ ಸೇರಿದ್ರೆ 125 126 ಆಗುತ್ತೆ. ಹಾಗಾಗಿ VCK ನೇತೃತ್ವದಲ್ಲಿ, ಯಾಕಂದರೆ ನೀವು AIDMK ನೇತೃತ್ವದಲ್ಲಿ ಹೋಗಬೇಕಂದ್ರೆ ಸ್ವಲ್ಪ DMK ಮುಜುಗರ ಆಗುತ್ತೆ, DMK ನೇತೃತ್ವದಲ್ಲಿ ಹೋಗಬೇಕಂದ್ರೆ AIDMK ಸ್ವಲ್ಪ ಮುಜುಗರ ಆಗುತ್ತೆ. ಹಾಗಾಗಿ ಸ್ವಲ್ಪ ನ್ಯೂಟ್ರಲ್ ಪಕ್ಷವಾಗಿರುವಂಥ VCK ಜೊತೆ ಮೈತ್ರಿ ಮಾಡ್ಕೊಂಡು VCK ಮುಂದಾಳತ್ವಕ್ಕೆ ಹೋಗ್ಬಿಟ್ರೆ ಒಂದು 6 ತಿಂಗಳು ಗೌರ್ಮೆಂಟ್ ಮಾಡಲಿ, ಅದಾದ ನಂತರ ನಾವು ಚುನಾವಣೆ ಎದುರಿಸುವಂಥ ಹಂತಕ್ಕೆ ಬಂದು, ಅಥವಾ ಈ TVK ವಿಜಯ್ ಅವರನ್ನು ಏನಾದರೂ ಮಾಡಿ ನಾವು ದೂರ ಇಡಬೇಕೆನ್ನುವಂಥ ಒಂದೇ ಒಂದು ಕುತಂತ್ರಕ್ಕೆ ಅಡಿ ಮಾಡಿಕೊಟ್ಟು VCKಯನ್ನು ಮುಂದೆ ಬಿಟ್ಟು ಆಟ ಆಡಿಸ್ತಾ ಇದ್ದಾರೆ ಎನ್ನುವುದಕ್ಕೆ ಇದೀಗ ಪುದುಚೇರಿಯಿಂದ ಎಲ್ಲ 47 MLAಗಳು ಕೂಡ, ಅಥವಾ ಜೊತೆಗೆ ಅವರಂಥ ಮೈತ್ರಿ DMK ಆಗಿರ್ಬೋದು, AMMK ಆಗಿರ್ಬೋದು, ಎಲ್ಲ ಪಕ್ಷದ ಅಭ್ಯರ್ಥಿಗಳು ಇದೀಗ ಚೆನ್ನೈಗೆ ಬಂದು ತಲುಪಿದ್ದಾರೆ ಮತ್ತು ಚೆನ್ನೈನ AIDMK ಕಚೇರಿಗೆ ಬಂದು ತಲುಪಿದ್ದಾರೆ. ಮುಂದಿನ ಹಂತದ ಮಾತುಕತೆ ಆಗ್ತಾ ಇದೆ ಅನ್ನುವಂಥ ಬೆಳವಣಿಗೆ ಕಂಡು ಬರ್ತಾ ಇದೆ. ಆದರೆ ಏನೇ ಆಗಲಿ VCK ಪಕ್ಷದ ಪೋಸ್ಟ್ ಮತ್ತು VCK ಪಕ್ಷದ ಬೆಳವಣಿಗೆ ಅಥವಾ ಬೇಡಿಕೆ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ವಿಜಯ್ ಅವರಿಗೆ ಮತ್ತೊಂದು ಹಂತಕ್ಕೆ ತೊಂದರೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಇದು ಇವತ್ತು ಅವರಿಗೆ ಕೊನೆಯ ದಿನ. ನಾಳೆ ಒಳಗಾಗಿ ಅವರು ತಮ್ಮ ಬೆಂಬಲ ಪತ್ರವನ್ನು, ಅಂದರೆ 118 MLAಗಳ ಬೆಂಬಲ ಪತ್ರವನ್ನು ಕೊಡದೇ ಇದ್ದರೆ ರಾಜ್ಯಪಾಲರ ಕೈಯಲ್ಲಿ ಅಧಿಕಾರ ಇರುತ್ತೆ. ರಾಜ್ಯಪಾಲರು DMK ಕರೀಬಹುದು ಅಥವಾ AIDMK ಕರೀಬಹುದು, ಅಥವಾ ಅವರು ಯಾವುದೂ ಒಪ್ಪಲಿಲ್ಲ ಅಂದರೆ ರಾಷ್ಟ್ರಪತಿಯವರಿಗೆ ಪತ್ರ ಬರೆದು ರಾಷ್ಟ್ರಪತಿ ಆಡಳಿತವನ್ನು ಹೇರುವಂಥ ಸಾಧ್ಯತೆ ಕೂಡ ಇದೆ. ಮುಂದಿನ ದಿನಗಳು ಏನಾಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಒಂದು ವಿಚಿತ್ರ ಅಂದರೆ TVK ಪಕ್ಷದ ಸಂಸ್ಥಾಪಕರಾಗಿರುವಂಥ ವಿಜಯ್ ಅವರಿಗೆ ಯಾರು ಲೀಗಲ್ ಅಡ್ವೈಸ್ ಮಾಡ್ತಾ ಇದ್ದಾರೆ, ಆ ಹಿಂದಿನ ವ್ಯಕ್ತಿ ಯಾರು ಅನ್ನೋದು ಇದೀಗ ಕುತೂಹಲಕ್ಕೆ ಕಾರಣವಾಗ್ತಿದೆ. ಒಮ್ಮೆ ನೀವು ಜೋಶಲ್ಲಿ ಹೋಗಿ ಗವರ್ನರ್ ಮೀಟ್ ಆಗಿದ್ರಿ, ಗವರ್ನರ್ನ ಕನ್ವಿನ್ಸ್ ಮಾಡಿ ವಿಫಲರಾದ್ರಿ, ಒಂದು ಗೊಂದಲ ಆಯಿತು. ಆದರೆ ಎರಡನೇದಾಗಿ ಹೋಗುವಾಗ ಮತ್ತೊಂದು 4 ಜನ ಕರ್ಕೊಂಡು ಹೋಗ್ತೀರಿ, ಮೂರನೇ ಸಲ ಹೋಗುವಾಗ ಒಂದು ಕಡಿಮೆ ಇದ್ರೂ ಕೂಡ ನೀವು ಜೋಶಲ್ಲಿ ಹೋಗಿ ರಾಜ್ಯಪಾಲ ಸನ್ಮಾನ ಮಾಡ್ತೀರಿ. ಒಂದು ಹಂತಕ್ಕೆ ರಾಜಕೀಯ ಗೊಂದಲ ಆಗುತ್ತೆ. ಆದರೆ 118 119 ತೆಗೆದುಕೊಂಡು ಹೋಗಿದ್ರೆ ಆರಾಮಾಗಿ ಯಾವುದೇ ಗೊಂದಲ ಇಲ್ಲ ಅಂತ ಮಾಡ್ಕೊಳ್ಬೇಕು. ಜೊತೆಗೆ ಈ ರಾಜ್ಯಪಾಲರನ್ನ ಮೀಟ್ ಮಾಡುವಂಥ ಅವಕಾಶವನ್ನು ಕೇಳುವಂಥ, ಅಲ್ಲಿ ಮಾತಾಡುವಂಥ ಬದಲು ನೀವು VCK ಪಕ್ಷ ಜೊತೆಗೆ ಖುದ್ದು ಮಾತನಾಡಿದ್ರೆ, ಹೇಗೆ ನೀವು CPM ಜೊತೆ ಖುದ್ದಾಗಿ ಮಾತನಾಡಿ ಅವರು ಬೆಂಬಲ ಕೊಟ್ಟ ನಂತರ ಅವರ ಕಚೇರಿಗೆ ಹೋಗಿ ಅವರಿಗೆ ಜೊತೆ ಮಾತನಾಡಿದ್ರೆ, ಹಾಗೆ VCK ಪಕ್ಷದ ಬೆಂಬಲವನ್ನು ಕೋರಿ ಅಥವಾ ಅವ್ರ ಜೊತೆ ಒನ್ ಮಾತಾಡಿ ಇಷ್ಟೊತ್ತಿಗೆ ಎಲ್ಲ ಬಗೆಹರಿಬಿಡ್ತಿತ್ತು, ಇಷ್ಟು ಗೊಂದಲನೇ ಆಗ್ತಿರಲಿಲ್ಲ. ಆದರೆ ಸುಮ್ಮನೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದಂತೆ ಹಾಗಂತ ಹೀಗಂತೆ, ಹಾಗೆ ನಾನು ಹೇಳ್ತಿರೋದು ಈ TVK ಪಕ್ಷದ ಲೀಗಲ್ ಅಡ್ವೈಸರ್ ಯಾರು, ರಾಜಕೀಯ ಒಂದು ಕಾರ್ಯದರ್ಶಿ ಯಾರು ಎನ್ನುವುದು ಇದೀಗ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಮುಂದಾದರೂ ಕೂಡ ಜೋಶಲ್ಲಿ ಗೆದ್ದಂಥ ಅಥವಾ ರಾಜಕೀಯ ಅನುಭವ ಇಲ್ಲದಂಥ ಈಗ ಅನುಭವವನ್ನು ಪಡ್ಕೊಳ್ತಿರುವಂಥ ವಿಜಯ್ ಅವರು ಮುಂದಿನ ದಿನಗಳಾದರೂ ಕೂಡ ಒಂದೊಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಈ ಗ್ಯಾರಂಟಿಗಳನ್ನ ಹೊಂದಿಸುವ ಬರದಲ್ಲಿ ಮತ್ತೇನಾದರೂ ಎಡವಟ್ ಮಾಡ್ಕೊಬಿಟ್ರೆ ಅದು ವಿಜಯ್ ಅವರಿಗೆ, ಅಥವಾ ರಾಜಕೀಯ ವಲಯದಲ್ಲಿ ಒಂದು ಮುನ್ಸೂಚನೆ ಕೊಟ್ಟಂಥ ಒಂದು ಒಳ್ಳೆಯ ಬೆಳವಣಿಗೆ ಕಂಡಂಥ ರಾಜಕೀಯ ಮುಂದೆ ಸರ್ವನಾಶ ಆಗುತ್ತೆ. ಯಾಕಂದರೆ ಈಗಾಗಲೇ ದೆಹಲಿಯಲ್ಲಿ ಆ ಪಕ್ಷದ ಅಭ್ಯರ್ಥಿ ಕೇಜ್ರಿವಾಲ್ ಅವರು ಬಂದು ಅದಾದ ನಂತರ ಅವರು ಯಾವ ಥರ ತಮ್ಮ ಅಧಿಕಾರವನ್ನು ಕಳ್ಕೊಂಡ್ರು, ಅದಾದ ನಂತರ ಜನರಿಗೆ ಯಾವ ಥರ ನಿರಾಶೆ ಆಯಿತು, BJP ಮತ್ತು ಕಾಂಗ್ರೆಸ್ನಿಂದ ಬೇಸತ್ತಂಥ ಜನ ಅಂದರೆ ನಮ್ಮ ಇಡೀ ದೇಶದಲ್ಲಿ ಹೇಳ್ತಾ ಇಲ್ಲ, ಆ ಇಡೀ ದೇಶಕ್ಕೆ ಅಧಿಕಾರಕ್ಕೆ ಬರಬೇಕು ಮತ್ತು ಕೇಜ್ರಿವಾಲ್ ಎನ್ನುವಂಥ ಬುದ್ಧಿವಂತ ವ್ಯಕ್ತಿ ದೇಶ ಆಳಬೇಕು ಎನ್ನುವಂಥ ಮಾತು ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಆದರೆ ಬಂದ ವೇಗದಲ್ಲಿ ಮಕಾಡೆ ಮಲಗಿಬಿಟ್ರು ಕೇಜ್ರಿವಾಲ್ ಅವರು. ಜೊತೆಗೆ ಈಗ 2ನೇ ಅಧ್ಯಾಯ, ಒಬ್ಬ ಚಿತ್ರನಟ ಸಾಮಾನ್ಯ ವ್ಯಕ್ತಿ CM ಆಗುವಂಥ ಹಂತಕ್ಕೆ ತಲುಪಿದ್ದು ಮತ್ತು DMK AIDMK ಎನ್ನುವಂಥ ಒಬ್ಬ ಭ್ರಷ್ಟ ಪಕ್ಷವನ್ನು ಮಕಾಡಿ ಮಲಗಿಸಿದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಿತ್ತು. ಮುಂದಿನ ದಿನಗಳಲ್ಲಿ ತಮಿಳುನಾಡು ಅಲ್ಲ ಇಡೀ ದೇಶಕ್ಕಿಂತ ಒಂದು ಬದಲಾವಣೆ ಆಗಬೇಕು ಎನ್ನುವಂಥ ಹಂತದಲ್ಲಿರುವಾಗ ಮತ್ತೆ ವಿಜಯ್ ಅವರು ಕೂಡ ಅಂಥದ್ದೇ ತಪ್ಪು ಮಾಡಿ ಮತ್ತೆ ಮಕಾಡಿ ಮಲಗಿಬಿಟ್ರೆ ಜನರಿಗೆ
ರಾಜಕೀಯದ ಮೇಲೆ ಅಥವಾ ಮೂರನೇ ವ್ಯಕ್ತಿ ಬರ್ತಾನೆ ಅನ್ನುವಂಥ ನಿರಾಸೆ ಮತ್ತೆ ಮತ್ತೆ ಸುಳ್ಳಾಗತ್ತೆ. ಇನ್ನು ಮುಂದಾದರೂ ಕೂಡ ವಿಜಯ್ ಅವರು ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಂಡು ವಿ.ಸಿ.ಕೆ ಜೊತೆ ಮಾತನಾಡಿ ಅಧಿಕಾರವನ್ನು ಪಡ್ಕೊಂಡು ಸುಲಲಿತವಾಗಿ ಅಧಿಕಾರ ಮಾಡಬೇಕು ಅನ್ನೋದು ಕೂಡ ನಮ್ಮ ಇದಾಗಿತ್ತು. ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.